ಹರಿ ಓಂ ಗಂ ಗಣಪತೆ ನಮಃ ಗುಂ ಗುರುಭ್ಯೋ ನಮಃ. ಓಂ ನಮೋ ವಿಶ್ವಕರ್ಮಣೆ ಕಾಳಿಕಾಯಿ ಚ ವಿದ್ಯೆ ಸ್ಮಶಾನ ವಾಸಿನ್ಯೇ ಚ ಧೀಮಹಿ ತನ್ನೋ ಘೋರ ಪ್ರಚೋದಯಾತ್. ಶ್ರೀ ಸ್ಮಶಾನ ಕಾಳಿಕಾದೇವಿ ದೇವಸ್ಥಾನ, ಹಾರೋಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸದ್ಭಕ್ತರಲ್ಲಿ ಇವತ್ತೊಂದು ವಿಶೇಷವಾದ ಒಂದು ಮಾಹಿತಿಯನ್ನು ಹೇಳಬೇಕೆಂದು ತಾಯಿ ಪ್ರೇರೇಪಣೆಯಾಗಿದೆ, ಅದರಿಂದ ಬಂದಿದ್ದೇನೆ. ಏನಪ್ಪ ಒಂದು ವಿಶೇಷ ಅಂದರೆ, ನಾಳೆ ಅಂದರೆ ಸೋಮವಾರ ಅಂದರೆ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತೃತೀಯ ತಿಥಿ ಆರ್ದ್ರಾ ನಕ್ಷತ್ರ. ಈ ಮಾರ್ಗಶಿರ ಮಾಸದ ಆರ್ದ್ರಾ ನಕ್ಷತ್ರ ಬರುವುದು ತುಂಬ ವಿಶೇಷ. ಯಾವ ವಾರಾದರೂ ಬರಲಿ, ಭಾನುವಾರ ನಾಳೆ. ಶಿವರಾತ್ರಿಯಲ್ಲಿ ಶಿವನಿಗೆ ಪೂಜೆ ಎಷ್ಟು ವಿಶೇಷವೋ, ಕಾರ್ತೀಕ ಸೋಮವಾರದಲ್ಲಿ ಎಷ್ಟು ವಿಶೇಷವೋ, ಅದಕ್ಕಿಂತ 10 ಪಟ್ಟು ಹೆಚ್ಚು ವಿಶೇಷವಾದದ್ದು ಮಾರ್ಗಶಿರ ಮಾಸ ಆರ್ದ್ರಾ ನಕ್ಷತ್ರ ಬರುವ ದಿನ. ಈ ದಿನ ಬೆಳಗ್ಗಿನ ಜಾವ 3 ಗಂಟೆಯಿಂದ 4 ಗಂಟೆ ಒಳಗಡೆ ಶಿವನಿಗೆ ಅಭಿಷೇಕ ಮಾಡಿದ್ದರೆ ನಿಮ್ಮ ಸಕಲ ಪಾಪಗಳು ತೊಲಗುವುದು. ಮತ್ತು ಸಕಲ ಕಾರ್ಯಗಳು, ನಾವು ಮನಸ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಸಂಕಲ್ಪ ಮಾಡಿರ್ತೇವೋ ಆ ಕಾರ್ಯಗಳು ಸಫಲ ಆಗುವುದು. ಇದರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ಇದು ಶಿವಪುರಾಣದಲ್ಲಿ ಬರ್ತಕ್ಕಂತಹದ್ದು, ಮತ್ತು ಗುರು ಹಿರಿಯರು ಹೇಳಿರ್ತಕ್ಕಂಥ ವಿಚಾರಗಳು ಎಲ್ಲವೂ ಇದೆ. ಆದ್ದರಿಂದ ನಾಳೆ ಯಾವುದೇ ಕಾರಣಕ್ಕೂ ಶಿವನ ಪೂಜೆ ತಪ್ಪಿಸಬೇಡಿ. ಯಾರ್ಯಾರಿದ್ದೀರಾ, ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ನೀವು 10 ಜನಕ್ಕೆ ಹೇಳಿ, ಮತ್ತು ನೀವು ಸ್ವತಃ ಮಾಡಿ. ನಾಳೆ ಬೆಳಗ್ಗಿನ ಜಾವ ಅಂದರೆ ಭಾನುವಾರ ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆ ಒಳಗಡೆ ಶಿವನಿಗೆ ಅಭಿಷೇಕ ಮಾಡಿ. ಶಿವಲಿಂಗ ಇದ್ದರೆ, ಅಥವಾ ಶಿವಲಿಂಗ ಇಲ್ಲವೆಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದರೂ ಒಂದು ವಿಗ್ರಹಕ್ಕೆ ಅದನ್ನು ಮುಂದೆ ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡಿ. ಅದರಲ್ಲೇ ಶಿವನನ್ನು ಆಹ್ವಾನ ಮಾಡಿ. ಶಿವ ಸರ್ವಂ ಜಗತ್ತು ಶಿವಮಯಂ ಅಂತ. ಶಿವ ಎಲ್ಲ ಕಡೆಯೂ ಇದ್ದಾನೆ, ಎಲ್ಲ ರೂಪದಲ್ಲಿ ಇರ್ತಾನೆ. ಅಕಸ್ಮಾತ್ ಅದು ಆಗಲಿಲ್ವ ಸಾಧ್ಯ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಿವನ ದೇವಾಲಯಗಳಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಆ ಶಿವಾಭಿಷೇಕ ಕಣ್ತುಂಬಿಸ್ಕೊಂಡು ಅಲ್ಲಿ ಆ ಶಿವ ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ. ಅಥವಾ ಅಕಸ್ಮಾತ್ ಶಿವಾಲಯವೂ ಇಲ್ಲ, ನಮ್ಮ ಮನೆಯಲ್ಲಿ ಶಿವಲಿಂಗವೂ ಇಲ್ಲ, ಯಾವ ರೀತಿ ಇಲ್ಲ ಅಂದರೂ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಗೆ ಶಿವನನ್ನು ಆಹ್ವಾನ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಪೂಜೆಯನ್ನು ನೆರವೇರಿಸಿ. ಮತ್ತು ಆ ತೆಂಗಿನಕಾಯಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬಾಗಿಲಿಗೆ ಕಟ್ಟುವುದು ಅಥವಾ ದೇವರ ಮನೆಯಲ್ಲಿ ಇಡುವುದು ಮಾಡಿದರೆ ನಿಮ್ಮ ಮನೋಸಂಕಲ್ಪಗಳು ಈಡೇರುತ್ತವೆ. ನಾಳೆ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ತುಂಬ ವಿಶೇಷವಾದ ದಿನ, ಭಾನುವಾರ ಆರ್ದ್ರಾ ನಕ್ಷತ್ರ ಬೀಳುವುದು. ಇದು ಶಿವಪುರಾಣದಲ್ಲಿರ್ತಕ್ಕಂಥ ವಿಚಾರ. ಹರಿ ಓಂ ತತ್ಸತ್. ಓಂ ನಮಃ ಶಿವಾಯ.